ಯಾಕ್ಲಾ ಅವನು ಕಳ್ಳ ಅವನು ಜಾಗ ಹಿಡ್ಕೊತ ಅವನು ಬೇಡ ಸರಿ ಹೋಗಲ್ಲ ಹಂಗತಿ ಕಳ್ಳ ರೋಗದ ಕಳ್ಳ ತಿಟ್ಟೆ ಬಿಟ್ಕೊಂಡು ಇಲ್ಲಿ ಮುಕ್ಕಿರಿತ ಅವನು ಎಲ್ಲ ಒಬ್ಳು ಮಲ್ಗಾವಳೆ ಇನ್ನ ಒಳ್ಳೆ ಬೈಕೆ ಬಂದಿರೋ ಬಸ್ರಿ ಹೆಂಗ್ ತರ ಬಿತ್ಕೊಂಡಿದ್ದಲ್ ಕಣ 9 ಗಂಟೆ ಆದ್ರೂ ಮಲ್ತಾಳೆ. ಈ ಮಾತನ್ನ ಡೈರೆಕ್ಟ್ ಆಗಿ ನನ್ನ ಮುಖ ನೋಡ್ಕೊಂಡು ಹೇಳಪ್ಪಿ. ಇರೋದೊಂದ್ ಭಾನುವಾರ ರೆಸ್ಟ್ ಇಲ್ಲ ಫ್ರೆಂಡ್ಸ್. ನನ್ಗೆ ಮಾನಸಿಕ ಹಿಂಸೆ ಆಗ್ತಿದೆ ನಮ್ಮ ಮನೆಯಲ್ಲಿ. 8 ಗಂಟೆ ಮಲ್ಕೋತಾಳೆ ಅವಳು. ಒಂದಿನ ರೆಸ್ಟ್ ತಗೊಳ್ಳೋಣ ಅಂದ್ರೆ ನನ್ಗೆ ತುಂಬಾ ಟಾರ್ಚರ್ ಆಗ್ತಿದೆ ಫ್ರೆಂಡ್ಸ್ ಈ ಮನೆಯಲ್ಲಿ. ನಾನು ಮನೆ ಬಿಟ್ಟೆ ಹೋಗ್ಬಿಡ್ತೀನಿ ಭಾನುವಾರ ಬಂದ್ರೆ. ಹೋಗ್ಬಿಡಿ, ನಾನು ಮದ್ವೆ ಆಯ್ತೀನಿ. ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಹುಡುಗಿರು ಕ್ಯೂ ನಿಲ್ತಾರೆ. ಹುಡುಗಿರು ಹಿಂಗೆ ಚಿಟ್ಕೆ ಹೊಡೆದಂಗ್ ಸಿಗ್ತಾರೆ ಅನ್ಬಿಟ್ಟು ಪದೇ ಈ ಡೈಲಾಗ್ ಬಿಡ್ತಾ ಇರೋದು. ನ್ಯೂಸ್ ಚಾನಲ್ಗಳು ಕೆಕ್ಕರ್ಸ್ಕೊಂಡ್ ನೋಡ್ತಾ ಇರ್ತೀಯ. ನೋಡ್ದಾ ಗಂಡ್ ಮಕ್ಕಳನ್ನ ಡ್ರಮ್ ಅಲ್ಲಿ, ಟೈಲ್ಸ್ ಅಲ್ಲಿ, ಕುಕ್ಕರ್ ಅಲ್ಲಿ ವೆರೈಟಿಯಾಗಿ ಹೆಂಗಂಗೆ ಆಗ್ತಾವ್ರೆ. ಹೋಗ್ಲ ತಿಕ್ಲಾ, ನಮ್ ಹಿಂಸೆ ಕೊಡ್ಬೇಡ. ಇವ್ನ್ ರಾತ್ರಿ ಎಲ್ಲ ನಿದ್ದೆ ಕೊಡಲ್ಲ ಫ್ರೆಂಡ್ಸ್. ರಾವಣ ಕಂದ ಇವ್ನ್ ಯಾವ್ದೋ ಜನ್ಮದ ನನ್ ಶತ್ರು. ಈ ರೂಪದಾಗ ನನಗ್ ಬಂದವನೇ ನನ್ನ ಹತ್ರ ಸೇಡ್ ತೀರ್ಸ್ಕೊಳಕ್ಕೆ ಅಷ್ಟೇ. ಬಿಟ್ಬಿಡು, ನಿನ್ ಕಾಲಕ್ ಬೀಳ್ತೀನಿ. ನನ್ನ ಬಿಟ್ಬಿಡು. ತಾಳಿ ಏನು ನಿನ್ನೆ ನೋಡಿದ್ರೆ ಯೋಗ ಬರ್ತೈತಾ ಬೆಳಗ್ಗೆ? ಸಾಕು ಫ್ರೆಂಡ್ಸ್, ಇಷ್ಟು ಮರಿಗಳು ಸಾಕಿದೀನಿ ನನ್ನ ಲೈಫಲ್ಲಿ. ಫ್ರೆಂಡ್ಸ್ ನನ್ನ ಲೈಫಲ್ಲಿ. ಈ ಊನಷ್ಟು ನನ್ನ ಲೈಫಲ್ಲೇ ನೋಡ್ಲಿಲ್ಲ, ಎಲ್ಲೂ ನೋಡ್ಲಿಲ್ಲ ಇಷ್ಟು. ಆಯ್ತಾಯ್ತು, ಒಳ್ಳೆ ಮಗ ಫ್ರೆಂಡ್ಸ್ ಇವನು. ದೇವ್ರಂತವ್ನು. ಇವನ್ ಪಡೆಯಕ್ ನಾವು ಪುಣ್ಯ ಮಾಡಿರ್ಬೇಕು, ತಪಸ್ ಮಾಡಿರ್ಬೇಕು. ಹಾಲು ತಂದು ಕೊಡಪ್ಪಿ, ಟೀ ಕುಡಿತೀನಿ. ಇವ್ರಿಗೂ ಮೊಸರು ಬೇಕು. ಹಂಗೆ ಬೆಳಗ್ಗೆ ಚಿಕನ್ ತಗೋಬೇಕು. ಉಪವಾಸನ ಯಾವ ಇದಕ್ಕೆ, ಯಾವ ಪುಣ್ಯಕ್ಕೆ? ಉಪವಾಸ ಮಾಡು ಭಾನುವಾರ. ಇದೆಲ್ಲ ಕಲ್ಪನೆಲೇ ಇರ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ದೀನಿ ಫ್ರೆಂಡ್ಸ್. ನಾನು ಸಿಕ್ಕಾಪಟ್ಟೆ ಬೇಜಾರಾಗಿದ್ದೀನಿ. ಭಾನುವಾರ ನೆಮ್ಮದಿ ಇಲ್ಲ ಫ್ರೆಂಡ್ಸ್. ನೆಮ್ಮದಿ ಒಂದು 12 ಗಂಟೆ ಮಲಗೋಣ ಅಂದ್ರೆ ಅದಕ್ಕೆ ಎದ್ಬಿಟ್ಟು ನನಗೂ ಹೊಟ್ಟೆ ಸಿಗ್ತೈತೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ. ಯಾಕಂದ್ರೆ ನೆನೆ ಪಲಾವಲ್ಲ ಫ್ರೆಂಡ್ಸ್, ಬೇಗನೆ ತಿನ್ಬಿಟ್ಟು ಮಲಗ್ಬಿಟ್ವಿ. ಅದಕ್ಕೆ ಮೊದಲು ಹಾಲು ತಗೊಂಡ್ಬಂದು ಟೀ ಇಟ್ಟಿದ್ದೀನಿ. ಟಾಮಗ ಅವನಿಗೆ ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತೆ ಇವಾಗ ನಾನ್ ವೆಜ್ ಪ್ಲಾನ್ ಮಾಡಿದ್ವಲ್ಲ, ನಾವು ನಾನ್ ವೆಜ್ ತಂದು ಕ್ಲೀನ್ ಮಾಡಿ ತುಂಬಾ ಲೇಟ್ ಆಗೋಗುತ್ತೆ. ಶಿವ ಈಗಲೇ ಹೊಟ್ಟೆ ಹೊಸು ಅಂತಿತ್ತಲ್ಲ, ಟೊಮೊಟೊನ ಖಾಲಿ ಆಗೈತೆ ಅಂದ್ಬಿಟ್ಟು ಹುಣಸೆ ರಸ ಮಾಡ್ತೀನಿ ಫ್ರೆಂಡ್ಸ್. ಎಷ್ಟು ದಿನ ಆಯಿತು ತಿಂದು. ನನ್ನ ಫೇವ್ರೇಟ್ ರಸ ಅದು. ಈಗ ಟೀ ಕುಡ್ಬಿಟ್ಟು ಅನ್ನ ರಸ ಮಾಡಿ ತಿಂದ್ಬಿಟ್ಟು ಆಮೇಲೆ ಮನೆಯೊಳಗೆಲ್ಲ ಕ್ಲೀನ್ ಆಯಿತು. ಪಾತ್ರೆ ಒಂದು ತೊಳೆದಿಕ್ಬಿಟ್ಟು ನಾನ್ ವೆಜ್ ತರಕ್ಕೆ ಹೋಗೋಣ ಫ್ರೆಂಡ್ಸ್. ಇವತ್ತು ಒಂದು ಸ್ಪೆಷಲ್ ಆಗಿ ಮಾಡಬೇಕು ಅಂತಿದ್ದೀನಿ ಫ್ರೆಂಡ್ಸ್. ಯಾವತ್ತೂ ತಿಂದೇ ಇರೋದು ಅಂದರೆ ರೋಡಲ್ಲ ಓಡಾಡೋ ನಾಯಿನೋ ನರಿನೋ ತಂದು ಕೊಯ್ದ್ಬಿಡ್ತೀನಿ ಅಂತ ಅನ್ಕೋಬೇಡಿ ಫ್ರೆಂಡ್ಸ್. ತಿನ್ನೋದೇನೆ ಫಸ್ಟ್ ಟೈಮ್ ತಿಂತಾರೋದು ನಾವು. ಅದನ್ನ ತರಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಫ್ರೆಂಡ್ಸ್. ವೇಟ್ ಅಂಡ್ ಸಿ ಫ್ರೆಂಡ್ಸ್. ಟೀ ರೆಡಿ ಆಯಿತು ಫ್ರೆಂಡ್ಸ್. ಅನ್ನ ಬೇಯ್ತೈತೆ ಇಲ್ಲಿ ಫ್ರೆಂಡ್ಸ್. ಸಿಂಪಲ್ಲು, ಕೇವಲ 5 ನಿಮಿಷದಲ್ಲಿ ಆಗೋದು ಫ್ರೆಂಡ್ಸ್. 5 ನಿಮಿಷನೂ ಜಾಸ್ತಿ ಅನ್ಕೊಳ್ತೀನಿ. ಹುಣಸೆಹಣ್ಣು ಜೀರಿಗೆ ರಸ ಇದು. ಏನು ರುಬ್ಬಿ ಹಾಕೋದಿಲ್ಲ, ಎಲ್ಲ ಒಗ್ಗರಣೆ ಮಾಡೋದು. ಈ ರೆಸಿಪಿನ ಒಂದಿನ ಶೇರ್ ಮಾಡ್ಕೋತೀನಿ. ಗಮ್ಮಂತೈತೆ. ಮೊದಲು ಟೀ ಕೊಟ್ಬಿಟ್ಟು ಬರುವ. ಇಷ್ಟೇ ಫ್ರೆಂಡ್ಸ್ ಟೀ ಕುಡಿಯೋದು ನಾವು. ಕುಡಿದ್ಬಿಟ್ಟು 10 ನಿಮಿಷ ವೇಟ್ ಮಾಡಿ ಅನ್ನ ರೆಡಿ ಆಗುತ್ತೆ. ವೇಟ್ ಮಾಡಲ ನೀನು ಫ್ರೆಂಡ್ಸ್. ಮೆಹಂದಿ ತೋರಿಸಿಲ್ಲಲ್ಲ ಇಲ್ಲಿ, ಚೆನ್ನಾಗಿ ಬಂದಿದೆ. ಹಿಂದೆ ಹಾಕ್ಕೊಂಡಿಲ್ಲ ಅಷ್ಟೇ ಇದ್ದಿದ್ದು. ಈ ಅನ್ನ ಟಾಮಗು ಮತ್ತು ಗುಂಡನ್ಗೆ ಫ್ರೆಂಡ್ಸ್ ಹಾರಕ್ಕೆ ಇಟ್ಟಿದ್ದೀನಿ. ಇದೇ ಸ್ಪೆಷಲ್ ಫ್ರೆಂಡ್ಸ್. ಏನಿದು ಹಿಂಗೈತೆ, ಇದು ಟೇಸ್ಟ್ ಇರ್ತೈತೆ ಅನ್ಕೋತಿರ್ತೀರಾ ಫ್ರೆಂಡ್ಸ್. ತಿಂದ್ಬಿಡ್ಬೇಕು, ಕಳೆದೋಗ್ಬಿಡ್ತೀರಾ. ಅದು ಬಾಯಿ ಕೆಟ್ಟೋಗಿರ್ತೈತಲ್ಲ, ಅವ್ರಿಗಂತೂ ನೆಕ್ಸ್ಟ್ ಲೆವೆಲ್ ಫುಡ್ ಇದು. ತುಪ್ಪ ಹಾಕ್ಬೇಕಪ್ಪ, ತುಪ್ಪ ಮೊಸರು ಎಲ್ಲ. ನಿಜ ಹೇಳ್ಬೇಕಂದ್ರೆ ಈ ಜೀರಿಗೆ ರಸಕ್ಕೆ ಮೊಸರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಸಖತ್ತಾಗಿರ್ತೈತೆ ಫ್ರೆಂಡ್ಸ್. ಬಿಸಿ ಅನ್ನದ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೋಬೇಕು ಫ್ರೆಂಡ್ಸ್. ಜಾಸ್ತಿ ಹಾಕೊಳಕ್ ಹೋಗ್ಬಾರ್ದು, ಖಾಲಿ ಆಗ್ಬಿಡ್ತೈತೆ. ಟೇಕ್ ಇಟ್. ಸಂಡೇ ಸ್ಪೆಷಲ್. ನಿಜ ಹೇಳ್ಬೇಕಂದ್ರೆ ನಾನ್ ವೆಜ್ಗಿಂತ ಇದೇ ಸ್ಪೆಷಲು. ಇವ್ನು ನನ್ನ ಕಾಲಿಗೆ ಬೀಳ್ತಾವನೆ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಫ್ರೆಂಡ್ಸ್ ನಾವು ತಗೊಂಡೋಗಿ ದೇವ್ರಿಗೆ ಇಟ್ಬಿಟ್ಟು ಶಿವ ಬಗ್ಗೆ ನಮಸ್ಕಾರನ ಮಾಡ್ಕೊತಾಯ್ತು. ಆಂಜನೇಯ ಸ್ವಾಮಿ ವರ ಕೊಡ್ತು ನಮಗೆ. ಅದು ಎಲ್ಲ ಹೂವನು ಬಿತ್ತು ಒಂದು 5-6. ನಾವು ಎತ್ಕೊಳ್ಳೋಣ ಅಂತ ಹೋಗೋಷ್ಟಲ್ಲಿ ಇನ್ನೊಂದು ಹುಡುಗಿ, ಕಾಲೇಜ್ ಹುಡುಗಿನೋ, ಎಲ್ಲ ಹೂವನು ಎತ್ಕೊಂಡ್ಬಿಡ್ತು ಕೆಳಗೆ ಬಿದ್ದಿದ್ದು. ಅದಕ್ಕೆ ಹೇಳ್ತೈತೆ ಒಂದು ಎತ್ಕೋಬೇಕು ತಾನೆ ಫ್ರೆಂಡ್ಸ್. ವರ ಕೊಟ್ಟಿರೋದನ್ನ ಎಲ್ಲ ಎತ್ಕೊಬಿಡ್ತಲ್ಲ ಅಂತ ಬೇಜಾರಾಗಿಲ್ಲ. ಯಾರಿಗೊಬ್ರಿಗೆ ಒಳ್ಳೇದಾಯ್ತಲ್ಲ ಅಂತ ಬಂದ ಇಷ್ಟೊತ್ತು ನೋಡಿಲ್ಲ ಅವ್ನು ನಿನ್ ತಿಂತಾರದ್ನ. ಅನ್ನ ಆರ್ಬೇಕು ಸ್ವಲ್ಪ. ಆಯ್ತು ಹಾಕ್ತೀನಿ ನಿಂಗೆ. ಸರ್ ಚೆನ್ನಾಯ್ತಾ? ಮೊದಲೇ ಅವ್ನು ಕಲ್ಸಾಕ್ಬಿಡ್ತೀನಿರಪ್ಪ. ಹಾಲು ಹಾಕ್ಬಾರ್ದು ಫ್ರೆಂಡ್ಸ್, ಇನ್ಫೆಕ್ಷನ್ಗಳು ಆಗ್ಬಿಡ್ತಾವೆ ಮರಿಗಳಿಗೆ. ಅದಕ್ಕೆ ಅವನಿಗೆ ಅನ್ನ ಮೊಸರೇನೆ. ಸುಬ್ಬಾ
few moments later. ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ಈ ತರ ಡಿಫ್ರೆಂಟ್ ಆಗಿ ಮನಿಕೋಬೇಕು ಅಂತ ಗೊತ್ತಿಲ್ದಿರಾ ಇಷ್ಟ ದಿನ ನಾವು ನೆಟ್ಟಾಗಿ ಮನಿಕೋತಾ ಇದ್ವಿ ಫ್ರೆಂಡ್ಸ್. ಆ ಟೆಡ್ಡಿ ಬೇರೆ ಅವನಿಗೆ ಅಮ್ಮ ಫ್ರೆಂಡ್ಸ್. ಎಚ್ಚರ ಆಗೋ ಗಂಟೆ ಇರ್ತಾನೆ, ಎಚ್ಚರ ಆದ್ರೆ ಅಂದ್ರೆ ನನ್ನ ಮೇಲೆ ಬಿದ್ದು ಒದ್ದಾಡ್ತಾ ಇರ್ತಾನೆ. ಅದಕ್ಕೆ ಅವನ್ನ ಕೆಣಕ್ಲೇಬಾರ್ದು. ಓಕೆ ಫ್ರೆಂಡ್ಸ್, ಮನೆ ಕೆಲಸ ಎಲ್ಲ ಮುಗಿದು ಒಂದು ರಾಶಿ ಪಾತ್ರೆ ಎಲ್ಲ ತೊಳೆದು ನೀರು ಕಾಯಿಸ್ತಾ ಇದ್ದೀನಿ. ಭಾನುವಾರ ಬಂದರೆ ಅದೇನೋ ಫ್ರೆಂಡ್ಸ್ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಇರಲ್ಲ. ಇವತ್ತೊಂದಿನ ಫುಲ್ ರೆಸ್ಟೇ ಅಲ್ಲ, ಆರಾಮಾಗಿ ಮಲಗಿರೋಣ ಅಂತ ಅನಿಸ್ತಿದೆ. ಆದರೆ ಹೆಣ್ಮಕ್ಳಿಗೆ ನೋ ರೆಸ್ಟ್ ಫ್ರೆಂಡ್ಸ್. ನಾವು ಬರ್ಕೊಟ್ಬಿಟ್ಟಿದ್ದೀವಿ ಮದುವೆದಾಗ್ಲೇ. ನಾನ್ ಸ್ಟಾಪಾಗಿ ವರ್ಕ್ ಮಾಡ್ತೀವಿ ನಾವು. ಹೆಣ್ಮಕ್ಳೆಲ್ಲ ವುಮೆನ್ಸ್ ಅಲ್ಲ, ನಾವು ಮಿಷಿನ್ಸ್ ಅಂತ. ನಿನಗೆ ಈ ಗತಿ ಬರಬಾರ್ದಾಗಿತ್ತು. ಇವತ್ತು ಅದ್ಯಾವ ದೇವ್ರ ಬುದ್ಧಿ ಕೊಡ್ತೋ ಏನೋ, ಎಲ್ಲ ಕ್ಲೀನ್ ಮಾಡ್ತೈತೆ ಶಿವಕುಮಾರ್ ಟಾಮ್ ರೂಮ್ನ. ಕಸ ಕಸ ಆಗ್ಬಿಟ್ಟೈತೆ. ಅಪ್ಪಿ ಒಂದು ಪ್ಲಾನು, ಈಗ ಕೊಳಕನ ನೀರು ಏನಾ ಮರಿ ಅಂತೀಯ? ಇವನು ಮರಿನಾ ಇಷ್ಟೆಲ್ಲ ನಾಟಕ ಮಾಡ್ತಾನೆ. ಅಪ್ಪಿ ಅದೇನಕ್ಕಾರ ಬೇಕಾಗ್ತೈತೆ ಅಪ್ಪಿ? ಏನಕ್ಕಾರ ಡಿಸೈನ್ಗೆ ಏನು ಬಿಸಾಕ್ಬಾರ್ದು ಫ್ರೆಂಡ್ಸ್. ಹಂಗಂತ ಹಳೆ ವಸ್ತುಗಳು ಮನೇಲಿ ಇಟ್ಕೋಬಾರ್ದಂತೆ ಫ್ರೆಂಡ್ಸ್. ಕೆಲ್ಸಕ್ಕೆ ಬಾರ್ದೇ ಇರೋದು ಅದು ದರಿದ್ರ ಲಕ್ಷ್ಮಿ ಮನೆಗೆ ಬಂದಂಗಂತೆ. ಹಂಗಾಗಿ ನಿಮ್ಮ ಮನೇಲಿ ಎಲ್ಲಿ ಹುಡುಕ್ರಿ ಫ್ರೆಂಡ್ಸ್. ವೇಸ್ಟ್ ಪಾಸ್ಟ್ ಏನಿರ್ತೈತೆ ಎಲ್ಲ ಎತ್ತೆಸಿರಿ. ನಮ್ಮ ಮನೇಲಿ ವೇಸ್ಟ್ ಅಂದರೆ ಹೇಳ್ಬಾರ್ದು. ಹಂಗೆ ಶಿವನೇನೆ ಎಸ್ ಆಪ್ಷನ್ ಇಲ್ಲ ಫ್ರೆಂಡ್ಸ್. ಎಸ್ದ್ರೆ ನಾನೇ ಬಿದಿಗೆ ಬರ್ಬೇಕಾಗ್ತಿತ್ತು ಅಂದ್ಬಿಟ್ಟು ತಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಮೇಕಪ್ ಇಲ್ಲದೆ ನೀರು ಕಾಯ್ತೈತೆ ಫ್ರೆಂಡ್ಸ್, ಅದಕ್ಕೆ ವೆಯ್ಟಿಂಗು. ಅಷ್ಟರಲ್ಲಿ ಇವನು ಎದ್ಬಿಟ್ಟು ಬಂದ್ಬಿಟ್ಟು ನಂಗೆ ಟಾರ್ಚರ್ ಕೊಡ್ತಾವನೆ. ಇದು ಮೆಹಂದಿ ಇಟ್ಟಿದೆ ಫ್ರೆಂಡ್ಸ್, ಸ್ವಲ್ಪ ಲೈಟಾಗಿ ಅಂಟ್ಕೊಂಡೈತೆ. ಮತ್ತೆ ಒಂದು ಸ್ಲೀಪಿಂಗ್ ಬ್ರೇಕು ಇವರಿಬ್ಬರದು. ಓಕೆ ಫ್ರೆಂಡ್ಸ್, ಬೆಳಗ್ಗೆಯಿಂದ ನಾನೇ ತರೋಣ ಅಂದ್ಬಿಟ್ಟು ಸಂಜೆ 5 ಗಂಟೆನೇ ಆಗೋಯ್ತು. ಇದು ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ಈಗ ನಾನು ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ನಾನು ಶಿವಕ್ಕೆ ತರಕ್ಕೆ. ಶಿವನೇ ತೊಂದರೆ ಆಯಿತು, ಇನ್ನೊಂದು ಸ್ವಲ್ಪ ಮನೆಗೆ ಸಾಮಾನುಗಳೆಲ್ಲ ಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ಹೋಗೋಣ ನಾನೇ ತಗೊಬರೋಣ ಅಂತ ಅಂದ್ಬಿಟ್ಟು. ಭಾನುವಾರ ಬಂದರೆ ಅದಕ್ಕೆ ಫ್ರೆಂಡ್ಸ್ ಬೆಳಗ್ಗೆನೇ ಗಂಡ್ಮಕ್ಳು ನಾನ್ ವೆಜ್ ತಂದ್ಬಿಡ್ಬೇಕು. ನಾನ್ ವೆಜ್ ತಿನ್ನೋರು ಮಾಡಿಟ್ಬಿಟ್ಟು ಏನೋ ನಮ್ಮ ಪಾಡ್ ನಾವು ಇರ್ತೀವಿ. ನೀನು ರೆಡಿ ಆಗ್ತಾ ಇರ್ತೀನಿ, ಇಬ್ರು ಒಂದೇ ಸಲ ಹೋಗ್ತಾರಣ ಬಿಡು. ಹಂಗೆ ಅಂತ ಲೇಟ್ ಆಯಿತು. ಇವಾಗ ನನಗೆ ತಲೆ ಸುತ್ತೈತೆ ಫ್ರೆಂಡ್ಸ್. ಬೆಳಗ್ಗೆ ತಿಂದಿದ್ದು ಅನ್ನ ರಸ, ಈಗ 5 ಗಂಟೆ ಆಯಿತು. ನಾನು ಬದುಕಿರೋದೇ ಮಿರಾಕಲ್ ಫ್ರೆಂಡ್ಸ್ ಹೇಳ್ಬೇಕಂದ್ರೆ. ಇಷ್ಟೊತ್ತಿಗೆ ಊಟ ಇಲ್ದಿರಾ ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಂಗಾಗಿ ಏನಾರು ಸ್ನಾಕ್ಸ್ ತಗೊಂಡು ತಿನ್ಲೇಬೇಕು. ತಲೆ ಸುತ್ತು ಅದೊಂದು ನನಗೆ ಕಾಯಿಲೆ ಬಂದ್ಬಿಟ್ಟೈತೆ ಫ್ರೆಂಡ್ಸ್. ಒಂಥರ ಊಟ ಬಿಟ್ರೆ ತಲೆ ಸುತ್ತು. ತಿಕ್ಲಾ ಹೊಸ್ದಾಗಿ ನೋಡ್ತಾ ಇದೀಯ ಅವನ್ನ? ಸಂಜೆ ಬಂದ್ಬಿಡು ಬಾಡೂಟಕ್ಕೆ ನಮ್ಮ ಮನೆಗೆ. ಆಯ್ತು, ಸಮಾಧಾನ ಮಾಡ್ಕೋ. ಇಬ್ರು ಸೇರಿ ಬಿಡಿಸ್ತೀರ ನನ್ನ? ಏನ್ ಖುಷಿನ ಅಲ್ಲಪಿ, ನಾನ್ ವೆಜ್ ತರಕ್. ನಮ್ಗೆ ಒಂದ್ ಪ್ರಾಣ ಬಲಿ ಕೊಡ್ತಾ ಇದೀವಿ ಅನ್ನೋ ಪ್ರಜ್ಞೆನೇ ಇಲ್ಲ ನಮ್ಗೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಅಪ್ಪಿ ಏನಾರ ಸ್ನಾಕ್ಸ್ ಕೊಡ್ಸಪ್ಪಿ, ತಲೆ ಫುಲ್ ಗಿರ್ರು. ಇಲ್ಲಾಂದ್ರೆ ನಾನು ಅಡ್ಗೆ ಮಾಡೋಕ್ಕೂ ಮುಂಚೆ ಚಿಕನ್ಗಿಂತ ಮುಂಚೆ ನಾನೇ ತಲೆ ಸುತ್ಬಿಡ್ತೀನಿ. ಎಲ್ಲಿ ಜನ ಕಮ್ಮಿ ಇದ್ರೆ ಚಿಕನ್ ಮಟನ್ ಅಂಗಡಿ ಹತ್ರ ಮಾತ್ರ ಕಮ್ಮಿ ಇರಲ್ಲಪ್ಪಿ. ಅವತ್ತು ATM ಅಲ್ಲಿ ದುಡ್ಡು ಎತ್ಕೊಳ್ಳೋಣ ಅಂತ ಬಂದ್ವಿ. ATM ಅಲ್ಲೇ ದುಡ್ಡಿಲ್ಲ ಫ್ರೆಂಡ್ಸ್. ಒಂದು ಬ್ಯಾಂಕ್ ಇಲ್ಲ ಅಂದ್ರೆ ಏನು ಫ್ರೆಂಡ್ಸ್, ಅಲ್ಲ ಒಂದು ATM ಇಲ್ಲ ಅಂದ್ರೆ ಏನು, ಇನ್ನೊಂದು ಇದ್ದೇ ಇರ್ತಿದೆ. ನೋಡೋಣ, ದೇವ್ರ ಮೇಲೆ ಬರಾಕ್ಬಿಟ್ಟು ಇನ್ನೊಂದ್ರಲ್ಲಿ ಟ್ರೈ ಮಾಡ್ತೀವಿ. ಇಲ್ಲೂ ಜನ ರಶ್ ಫ್ರೆಂಡ್ಸ್, ಜನಗಳು ಜಾಸ್ತಿ ಜನ ಅವರೇ ಫ್ರೆಂಡ್ಸ್. ATM ಹತ್ರ ಫೋನ್ ಪೇ ಅಕೌಂಟಲ್ಲಿ ಅಮೌಂಟ್ ಖಾಲಿ ಆಗೈತೆ. ಎಕ್ಸ್ಟ್ರಾ ಅಮೌಂಟ್ ಇತ್ತು ಫ್ರೆಂಡ್ಸ್. ಒಂದು ಅಣ್ಣ ಏನೋ ಎಮರ್ಜೆನ್ಸಿ ಬೇಕು ಅಂದಾಗ ನಮಗೆ ಖರ್ಚಿಗಾಯ್ತಾ ಇಲ್ಲ ಅಂತಾನು ನೋಡ್ಕೊಂಡಿಲ್ಲ. ದಾನವೀರ ಶೂರನ ಕರ್ಣ ಕೊಟ್ಬಿಡ್ತು. ATM ಅಲ್ಲಿ ಐತೆ ನಾವು ಬಳಸ್ಕೊಳ್ಳೋಣ ಅಂತ. ಈಗ ನಮ್ಗೆ ಪ್ರಾಬ್ಲಮ್ ಆಯ್ತು ಫ್ರೆಂಡ್ಸ್. ಇವತ್ತು ನನ್ನ ಹಣೆಯಲ್ಲಿ ಚಿಕನ್ ತಿನ್ನೋ ಭಾಗ್ಯ ಬರ್ತೈತೆ. ನಾವು ಪ್ಲಾನ್ ಮಾಡ್ಕೊಂಡಿದ್ ಬೇರೆ ಪ್ರಾನ್ಸ್ ಫ್ರೆಂಡ್ಸ್, ಅದು ಕಾಸ್ಟ್ಲಿ ಜಾಸ್ತಿ. ಅದಕ್ಕೆ ಚಿಕನ್ಗೆ ಫಿಕ್ಸ್ ಆದ್ವಿ. 3 kg ಸಾಕು. ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ನಾನು ಯಾವಾಗಲೇ ಟೊಮೆಟೊ ತಗೊಂಡ್ರು 3 kg 4 kg ಮೇಲೆನೆ ತಗೊಳ್ಳೋದು. ಹಂಗಾಗಿ 100 ರೂಪಾಯಿಗೆ 6 kg ಇತ್ತು. ಹಾಗಾಗಿ 50 ರೂಪಾಯಿಗೆ 3 kg ತಗೊಳ್ಳೋಣ ಅಂದ್ಬಿಟ್ಟು ನಾಟಿ ಟೊಮೆಟೊ ತಗೋತಾ ಇದೀವಿ ಫ್ರೆಂಡ್ಸ್. ಇಲ್ಲಿ ಚೆಕಿಂಗ್ ಇನ್ಸ್ಪೆಕ್ಟರ್ ಒಂದನೇ ಟೊಮೆಟೊನ ಹೆಂಗ್ ನೋಡ್ತಾವ್ರೆ. ನಾನು ಈ ತರ ಎಲ್ಲ ನೋಡಲ್ಲ ಫ್ರೆಂಡ್ಸ್, ಹಾಕಿದ್ದು ಎತ್ಕೊ ಬಂದ್ಬಿಡ್ತೀನಿ. ನಾಟಿ ಟೊಮೆಟೊ ಈ ತರ ಸ್ಟಾಕ್ ಆಗಿ ತಗೊಂಡ್ರೆ ಕೊಳ್ತೈತೆ ಫ್ರೆಂಡ್ಸ್. ಫ್ರಿಜ್ ಅಲ್ಲಿ ಇಟ್ರು ಗೊತ್ತಿದ್ರು ಇಷ್ಟೊಂದು ಯಾಕೆ ತಗೊಂಡೆ ಅಂದ್ರೆ ಟೊಮೆಟೊ ಗೊಜ್ಜು ಟೊಮೆಟೊ ಬಾತು ಮಾಡಿ ಮ್ಯಾನೇಜ್ ಮಾಡೋಣ ಅಂತ. ಮತ್ತೆ ಸಾರಿಗೆ ನಾಟಿ ಟೊಮೆಟೊ ಆದ್ರೆ 1 ಹಾಕಿದ್ರೆ ಸಾಕು, ಫಾರಂ ಆದ್ರೆ 2 3 ಹಾಕ್ಬೇಕು. ಅದಕ್ಕೆ ನೆಕ್ಸ್ಟ್ ಈರುಳ್ಳಿ ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಫ್ರೆಂಡ್ಸ್ ಈರುಳ್ಳಿನೂ ಚೆಕ್ ಮಾಡ್ತಾ ಇರೋದೆ. ಕೊನೆಗೆ ಈರುಳ್ಳಿ ಕೆಟ್ಟೋಗೈತೆ ಅಂದ್ಬಿಟ್ಟು ವಾಪಸ್ ಕೊಟ್ಬಿಡೋದಾ? ವಾಪಸ್ ಕೊಟ್ಟೇ ಬಿಡ್ತು. ಎಲ್ಲಿ ನಡಿ. ಆಮೇಲೆ ಇನ್ನೊಂದು ಟಂಪ್ ಹತ್ರ ಕರ್ಕೊಂಡೋಯ್ತು. ಈರುಳ್ಳಿಗಳು ನೋಡಕ್ ಚೆನ್ನಾಗಿ ಕಾಣಿಸ್ತವೆ ಸುಂದರವಾಗಿ ಅಂತ ಅಂದ್ಬಿಟ್ಟು, ನೀನೇ ಸೆಲೆಕ್ಷನ್ ಮಾಡಿ ತಗೊಳಪ್ಪ, ನನ್ನಂತೂ ಅಲ್ಲಿ ಬರಲ್ಲ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಬಿಟ್ಟೆ. ಯಾರು ಸುತ್ತಾರೆ ಫ್ರೆಂಡ್ಸ್ ಹಿಂಗೆ ಹಿಂದೆ ತರಕಾರಿಗೋಸ್ಕರ? ಇವತ್ತು ಗೊತ್ತಾಯ್ತು ಫ್ರೆಂಡ್ಸ್, ಚೆನ್ನಾಗಿ ಸಂಸಾರ ಮಾಡೋ ಗಂಡ ಸಿಕ್ಕಿದ್ರು ಪ್ರಾಬ್ಲಮ್ಮೇ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಅರ್ಧವರಿಂದ ಈರುಳ್ಳಿಗೆ ಸುತ್ತಿಸ್ತೈತೆ. ನನ್ನ ತಲೆನೇ ಸುತ್ತೈತೆ ಹೊಟ್ಟೆಸಿಗೆ.
ಆಮೇಲೆ ಇವತ್ತು ಬರ್ತಡೇ ಇತ್ತು ಫ್ರೆಂಡ್ಸ್ ರಿಲೇಷನಲ್ಲಿ ಒಬ್ರದ್ದು. ಶಿವನ ಇನ್ವೈಟ್ ಮಾಡಿದ್ರು ರಿಲೇಷನಲ್ಲಿ. ಹಂಗಾಗಿ ಬರೀ ಕೈಲಿ ಹೋದ್ರೆ ಚೆನ್ನಾಗಿರಲ್ಲ, ಏನಾದರೂ ಗಿಫ್ಟ್ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಬರ್ತಾ ಇದ್ದೀನಿ. ಅದು ಬರ್ತಡೇ ಮಾಡ್ಕೊಳ್ತಾ ಇರೋ ಹುಡುಗ ದೊಡ್ಡವನೇ ಫ್ರೆಂಡ್ಸ್, ಮದುವೆ ಏಜಿಗೆ ಬಂದವನೇ. ಅವನಿಗೆ ನಾನು ಕೇಕ್ ತಗೋಪಿ ಅಂತ ಹೇಳಿದೆ. ಒಬ್ಬನೇ ಹಿಡ್ಕೊಂಡು ಹೋಗೋಕ್ಕಾಗಲ್ಲ, ಬಿಳಿಸ್ಕೊಬಿಡ್ತೀನಿ ಎಲ್ಲಾದರೂ ಅಂತಂತು. ಡೈರಿ ಮಿಲ್ಕ್ ತಗೋತೀನಿ ಅಂತು. ಬೇಡ, ಡಿಫ್ರೆಂಟಾಗಿ ಒಂದು ಚಾಕ್ಲೇಟ್ ತಗೊಳ್ಳೋಣ ಅಂದ್ಬಿಟ್ಟು ಇದು ಸೆಲೆಕ್ಷನ್ ಮಾಡ್ಕೊಂಡೆ ಫ್ರೆಂಡ್ಸ್ ನಾನು. ಇಲ್ಲಿ ಟೆಡ್ಡಿ ಬೇರ್ ಒಳಗಡೆ ಚಾಕ್ಲೇಟ್ಸು. ಇದು ನಾನು ಯಾವಾಗಲೂ ನೋಡಿರೋದೇನೇ ಆಯಿತು, ತಿಂದಿಲ್ಲ ಲೈಫಲ್ಲಿ ಫಸ್ಟ್ ಟೈಮೂ. ಆದರೂ ತಗೊಳ್ತಾ ಇದ್ದೀನಿ, ಚೆನ್ನಾಗಿರ್ತೈತೆ, ನೋಡೋಕ್ಕೂ ಚೆನ್ನಾಗೈತೆ ಗಿಫ್ಟು ಅಂತ ಅಂದ್ಬಿಟ್ಟು. ಇದರಲ್ಲಿ ಬೇರೆ ಬೇರೆ ಶೇಪೆಲ್ಲ ಇತ್ತು ಫ್ರೆಂಡ್ಸ್, ಆರ್ಟ್ ಶೇಪ್ ಏನು ಬೇಡ, ಹಂಗಾಗಿ ಇದೇ ಇರಲಿ ಟೆಡ್ಡಿ ಬೇರ್ದು ಅಂದ್ಬಿಟ್ಟು. ಅದು ಡೈರಿ ಮಿಲ್ಕ್ ಥರನೇ ಇರ್ಬೋದೇನೋ ಫ್ರೆಂಡ್ಸ್ ಒಳಗಡೆ ಟೇಸ್ಟು. ಆಚೆ ತೋರಿಸ್ದೆ, ಓಕೆ ಅಂತ ಹೇಳ್ತು. ಕೇಕ್ ತಗೊಳ್ಳ ಅಂತ ಆಗಲೂ ಒಂದ್ಸಲ ಕೇಳಿದೆ, ಬೇಡ ಅಂತ ಹೇಳ್ತು. ಆಮೇಲೆ ಉಲ್ಟಾ ಹೊಡೆದ್ಬಿಡ್ತು. ಇಲ್ಲಿ ಕೇಕ್ ಮಾತ್ರ ಸೂಪರ್ ಡೂಪರ್ ಟೇಸ್ಟ್ ಇರ್ತೈತೆ ಫ್ರೆಂಡ್ಸ್. ಇಲ್ಲಿ ನನ್ನ ಬರ್ತಡೆಗೆ ಒಂದು ಟೈಮ್ ತೊಗೊಂಡಿದ್ವಿ. ಒಂದು ಸ್ಟಿಕ್ಕರ್ ತೊಗೊಳ್ಳೋಣ ಅಂದ್ರೂ ಬಿಡ್ತಾ ಇಲ್ಲ ಫ್ರೆಂಡ್ಸ್. ಸಾಕು ಸಾಕು, ಈಗಲೇ ಖರ್ಚು ಜಾಸ್ತಿ ಆಯಿತು. ನನ್ನ ಸೈಜ್ ಬಳೆ ಇಲ್ಲಿ ಫ್ರೆಂಡ್ಸ್, ಈ ಥರ ಡಾರ್ಕ್ ಗ್ರೀನ್ ಬಳೆಗಳು ಚೆನ್ನಾಗಿರ್ತವೆ. ಹೊಸ ಹೊಸ ಡಿಸೈನ್ ಬಳೆ ಎಲ್ಲ ತರಿಸೈತಿ ಬಣ್ಣ. ಬರಬೇಕಾದಷ್ಟು ಬೇಗ ವರಲಕ್ಷ್ಮಿ ಹಬ್ಬಕ್ಕೆ ತೊಗೊಳಕ್ಕೆ. ಇವೆಲ್ಲ ಆನ್ಲೈನಲ್ಲಿ ಇರ್ತಾವಲ್ಲ ಫ್ರೆಂಡ್ಸ್, ರೇಂಬೋ ಕಲರು, ಸಿಂಗಲ್ ಕಲರು. ಅಂದರೆ ಇದ್ರ ಮೇಲೆ ಗಿಫ್ಟ್ ಥರನೇ ಐತೆ, ಏನು ಪ್ಯಾಕ್ ಮಾಡ್ಸೋದು ಬೇಡ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಗ್ಲಾಸ್ ಅಲ್ಲ ಇದು, ಶಿವ ಹೋಗೋಷ್ಟು ಒಡ್ಕೊಂಡು ಎತ್ಕೊಂಡು ಹೋಗ್ಬಿಡ್ತೈತೆ. ಹಂಗೆ ಕೊಟ್ಟರೆ ಕವರಲ್ಲಿ ಹಾಕಿ, ಅದಕ್ಕೆ ಪ್ಯಾಕ್ ಮಾಡಿಸ್ಬಿಟ್ರೆ ಬೆಸ್ಟ್. ಇಲ್ಲಾಂದ್ರೆ ಒಡೆದಕೊಂಡೇ ಹೋಗೋದು ಪಕ್ಕ. ನನ್ನ ಗಂಡನ ಟ್ಯಾಲೆಂಟ್ ನನಗೆ ಗೊತ್ತು. ಎಲ್ಲ ಅಣ್ಣ ಇಲ್ಲ, ಅಂಗಡಿ ನನಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾ. ಯಾವ ಬಾಕ್ಸು? ಆಟೋ ಚಿಕ್ಕದಿಲ್ವಣ್ಣ? ನಮ್ಮ ಮನೇಲಿ ಐತೆ ಚಿಕ್ಕದು, ನೀನೇ ಪ್ಯಾಕ್ ಮಾಡ್ತೀಯಾ? ಇಲ್ಲಿ ಇನ್ನೇನು ಮಾಡಲಿ, ಕೇಕ್ ತಗೊಂಡ್ರೆ ನೀನು ಗಿಡ್ಕೊಳಕ್ಕಾಗಲ್ಲ ಹೋಗಕ್ಕೆ ಅಂತೀಯಲ್ಲ. ಇವನ್ನ ನಾಯಿಗಳು ಕಚ್ಚಿಬಿಡ್ತಾ ಅಂದ್ಬಿಟ್ಟು ರೂಮಲ್ಲಿ ಲಾಕ್ ಮಾಡ್ಬಿಟ್ಟು ಹೋಗಿದ್ವಿ ಫ್ರೆಂಡ್ಸ್. ಬಿಟ್ಬಿಟ್ಟು ಸುತ್ತಾನೆ. ಈರುಳ್ಳಿ ತಿಂತೀಯಾ? ಇಡಿ, ತಿನ್ನು, ತಿನ್ನಿಡಿಯಾ, ತಿನ್ನಿಡಿಯಾ. ಇದನ್ನ ಪ್ಯಾಕ್ ಮಾಡಿಸಿಲ್ಲ ಫ್ರೆಂಡ್ಸ್. ಅವನ ದೊಡ್ಡ ದೊಡ್ಡ ಬಾಕ್ಸ್ ಎತ್ಕೋತವ್ರೆ. ಇಷ್ಟು ಚಿಕ್ಕ ಗಿಫ್ಟ್ಗೆ ಅಷ್ಟು ದೊಡ್ಡ ಬಾಕ್ಸು ಕಾಮಿಡಿ ಅನ್ಸಲ್ವಾ ಫ್ರೆಂಡ್ಸ್? ಅದಕ್ಕೆ ವಾಪಸ್ ಇಟ್ಕೊಂಡೆ. ಓಕೆ ಫ್ರೆಂಡ್ಸ್, ಈಗ ಟೈಮ್ ಬಂದು 8 ಗಂಟೆ ಆಗ್ತೈತೆ. ಅಡುಗೆನೇ ಸ್ಟಾರ್ಟ್ ಮಾಡಲಿಲ್ಲ ನಾನು. ತಂದಿರೋ ಐಟಮ್ಸ್ ಅಂದ್ಬಿಟ್ಟು ಅಲ್ಲೇ ಬಿತ್ಕೊಂಡಿದ್ದೆ. ಅದು ಗಿಫ್ಟ್ ಪ್ಯಾಕ್ ಮಾಡೋಣ ಅಂತ ಅನ್ಕೊಂಡೆ ಫ್ರೆಂಡ್ಸ್. ಶಿವ ಬೇಡ ಅಂದ್ಬಿಟ್ಟು ಹಂಗೆ ಎತ್ಕೊಂಡೋಯ್ತು. ಇಲ್ಲಿ ಬಂದ್ಮೇಲೆ ಹೇಳ್ತೈತೆ ಚೆನ್ನಾಗಿಲ್ಲ ಗಿಫ್ಟು ಅಂತ. ಅಲ್ಲೇ ನಾನು ಏನು ತಗೊಂಡೋಗ್ತೀಯ ಅಂತ ಕೇಳಿದೆ. ಶಿವ ನಾನು ಡೈರಿ ಮಿಲ್ಕ್ ತಗೊಂಡೋಗ್ತೀನಿ ಅಂತ ಅಂತು. ಡೈರಿ ಮಿಲ್ಕ್ ಎಲ್ಲರೂ ತಗೊಂಡೋಗ್ತಾರಲ್ಲ ಫ್ರೆಂಡ್ಸ್. ಡೈರಿ ಮಿಲ್ಕ್ ಯಾಕೆ, ಒಂದು ಸ್ಪೆಷಲ್ ಆಗಿ ಚಾಕ್ಲೇಟ್ ತಗೊಳ್ಳೋಣ ಅಂತ ಹೇಳಿದೆ. ಸರಿ ತಗೋಬಾ ಅಂತಂತು. ಆಮೇಲೆ ಅಲ್ಲಿ ತೋರಿಸ್ತೆ ನಾನು ದೂರದಿಂದ, ಇಟ್ಸ್ ಓಕೆನಾ ಅಂದಿದ್ಕೆ ಹ್ಞೂ ಅಂತು. ಆಮೇಲೆ ಮನೆಗೆ ಬಂದ್ಮೇಲೆ ಚೆನ್ನಾಗಿಲ್ಲ, ಅವನೇನು ಚಿಕ್ಕ ಮಗುನ ಈ ಥರ ಗಿಫ್ಟ್ ಕೊಡ್ತಾ ಇದೆಯಾ ಅಂದ್ಬಿಡ್ತು. ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ನನಗೇನು ಅನಿಸ್ತಂದ್ರೆ, ನನಗೆ ನಂದು ಸ್ವಂತ ತಮ್ಮ ಇವಾಗ ಅವ್ನು ಬದುಕಿದ್ದಿದ್ರೆ ಅವ್ನಿಗೆ ಈ ಥರ ಚಾಕ್ಲೇಟು ಅದೆಲ್ಲ ಕೊಡಿಸ್ಬೇಕು ಅಂತಿತ್ತು. ಇವನು ನನ್ನ ತಮ್ಮನೇ, ರಿಲೇಷನಲ್ಲಿ ತಮ್ಮ ಆಗಬೇಕು. ಬರ್ತಡೇ ಶಿವನ ಇನ್ವೈಟ್ ಮಾಡಿದ ತಕ್ಷಣ ನನಗೆ ಹೌದಲ್ಲ, ನನ್ನ ತಮ್ಮ ಇದ್ದಿದ್ರೆ ಅವನಿಗೆ ಕೊಡಿಸ್ತಾ ಇದೆ, ಸರಿ ಇವನ್ಗೆ ಕೊಡ್ಸೋಣ ಅಂದ್ಬಿಟ್ಟು ಅದು ಯೋಚನೆ ಬಂತು. ಇವಾಗ ಶಿವ ಚೆನ್ನಾಗಿಲ್ಲ, ಅವನೇನು ಚಿಕ್ಕ ಮಗುನ ಇದೆಲ್ಲ ಕೊಡ್ಸಕ್ಕೆ ಅಂದ ತಕ್ಷಣ ಓ ಹೌದಲ್ಲ, ಅವ್ನು ಸ್ವಂತ ತಮ್ಮ ಅಲ್ವಲ್ಲ ಅಂತ ಒಂದು ಸೆಕೆಂಡ್ ಮೈಂಡ್ ಬಂದ್ಬಿಡ್ತು ನನಗೆ. ಇವರಿಬ್ಬರಿಗೆ ನಾನು ಲೆಗ್ಸ್ ತಗೊಂಡೆ ಫ್ರೆಂಡ್ಸ್. ಇದು ಕೋಳಿ ಕಾಲುಗಳು, ಅದು ಬೇಯಿಸಕ್ಕೆ ಹಾಕಿದ್ದೀನಿ. ಅನ್ನ ಮಾಡ್ತಾ ಇದ್ದೀನಿ. ಕರ್ಕೊಂಡೋಗೋ ಟಮ್ಮು, ಊಟ ಮಾಡಿದ ತಕ್ಷಣ ಅವ್ನಿಗೆ ವಾಕಿಂಗ್ ಮಾಡ್ಸೋದು ರೂಢಿ ಮಾಡಿಸೋ. ಅದು ಅವ್ನ ಪ್ಲೇಟ್ ಸ್ವಲ್ಪ ಉಳಿಸ್ಕೊಂಡು ಅವ್ನು ಆಮೇಲೆ ತಿಂದಾನೆ. ಇವನ್ಗೆ ಚಿಕನ್ ಸೂಪ್ ಅಲ್ಲಿ ಅನ್ನ ಕೊಟ್ಬಿಟ್ಟೆ ಫ್ರೆಂಡ್ಸ್. ಟಾಮುಗೇನು ಊಟ ಹಾಕ್ಲಿಲ್ಲ, ಯಾಕಂದ್ರೆ ಅವನಿಗೆ ಲಿವರ್ ಫ್ರೈ ಹಾಕೋಣ ಅನ್ಬಿಟ್ಟು 2 ಲೆಗ್ ಪೀಸ್ ತಂತು ಫ್ರೆಂಡ್ಸ್. ಇವತ್ತು ನಮ್ಮಲ್ಲಿ ಸ್ಪೆಷಲ್ ಲಿವರ್ ಫ್ರೈ ಅಂದ್ರೆ ಗೊಜ್ತರ. ಮೊದಲು ಲಿವರ್ನ ಉಪ್ಪು ಮತ್ತೆ ಅರಿಶಿನ ಹಾಕಿ ಬೇಯಿಸಕ್ಕೆ ಇಟ್ಬಿಟ್ಟೆ. ನನಗೆ ಚಿಕನ್ ಲೆಗ್ ಪೀಸ್ ತಂದಾಗ ಯಾವಾಗಲೂ ಕಬಾಬೇ ಮಾಡಕ್ ಇಷ್ಟ ಆಗೋದು. ಆದ್ರೆ ಶಿವ ಎಣ್ಣೆ ಐಟಮ್ ತಿನ್ನಲ್ಲ ಅಂತು. ಅದಕ್ಕೆ ನಾನೇ ಒಂದು ಡಿಫ್ರೆಂಟ್ ಆಗಿ ಒಂದು ರೆಸಿಪಿ ಮಾಡೋಣ ಅನ್ಬಿಟ್ಟು ಈ ತರ ಭಾಗ ಮಾಡ್ಕೊಂಡೆ ಫ್ರೆಂಡ್ಸ್. ಚೆನ್ನಾಗಿ ಬೇಯಕ್ಕೆ ಚೆನ್ನಾಗಿರ್ಲಿ ಅನ್ಬಿಟ್ಟು ಉಪ್ಪು ಹಾಕೊಂಡೆ, ಅರಿಶಿನ ಹಾಕೊಂಡೆ, ನಿಂಬೆ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕೊಂಡೆ. ಚೆನ್ನಾಗಿ ಕಿವುಚ್ದೆ ಫ್ರೆಂಡ್ಸ್. ಏನೋ ಫಿಶ್ ಮಾಡ್ದಾಗ ಮಾಡ್ತಾರ, ನಾನು ಇದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ ಅಂದ್ಬಿಟ್ಟು ಇದನ್ನ ಫ್ರಿಜ್ಗೆ ಇಟ್ಬಿಟ್ಟೆ. ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಒಟ್ಟಿನಲ್ಲಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಲಿವರು ಚೆನ್ನಾಗಿ ಬೆಂದಿತ್ತು 10 ನಿಮಿಷ. ಆಮೇಲೆ ಬಳಸಿರೋ ಎಣ್ಣೆ ಇತ್ತು, ಅದನ್ನೇ ಹಾಕೊಂಡು ಈರುಳ್ಳಿ ಹಾಕೊಂಡು ಕರ್ಬೇವು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಲಿವರ್ ಗೊಜ್ಜಿಗೆ ಫ್ರೆಂಡ್ಸ್ ಕರ್ಬೇವು ಫ್ಲೇವರ್ ಸಕ್ಕತ್ತಾಗಿರ್ತೈತೆ, ಟ್ರೈ ಮಾಡಿ ಫ್ರೆಂಡ್ಸ್. ಆಮೇಲೆ ಇದಿಷ್ಟು ಚೆನ್ನಾಗಿ ಫ್ರೈ ಆಗಿ ಬಿಟ್ಬಿಟ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಏನೇ ಅಡುಗೆ ಆದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲೇಬೇಕು ಫ್ರೆಂಡ್ಸ್. ನಾನೇ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಅದನ್ನ ಹಾಕೊಂಡು ಚೆನ್ನಾಗಿ ಎಣ್ಣೆ ಬಿಟ್ಕೊಬರಕ್ಕೆ ಸ್ಮೆಲ್ ಎಲ್ಲ ಹೋಗಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಆಮೇಲೆ ಟೊಮೊಟೊ ಹಾಕೊಂಡು ಇದನ್ನು ಚೆನ್ನಾಗಿ ಸಾಫ್ಟಾಗಿ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಫ್ರೆಂಡ್ಸ್. ಟೊಮೊಟೊ ಬೇಗ ಫ್ರೈ ಆಗಿಬಿಡ್ತೈತೆ. ಆಮೇಲೆ ಸೈಡಲ್ಲಿ ಬೇಯಿಸಿಟ್ಕೊಂಡಿದ್ದಲ್ಲ ಫ್ರೆಂಡ್ಸ್ ಲಿವರ್ನ, ಅದನ್ನ ಹಾಕೋಬೇಕು. ಲಿವರ್ ಫ್ರೈಗೆ ಈ ಥರ ಸಪ್ರೇಟಾಗಿ ಲಿವರ್ನ ಬೇಯಿಸ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಬೇಗ ಅಡುಗೆ ಆಗೋಗ್ತಿದೆ ಫ್ರೆಂಡ್ಸ್ ಮಾಮೂಲಿಗಿಂತ. ಆಮೇಲೆ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಂಡೆ, ಖಾರದ ಪುಡಿ ಹಾಕ್ಕೊಂಡೆ,
ಆಲ್ರೆಡಿ ಬೇಯಿಸಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸಂಗಿಲ್ಲ, ಅದಕ್ಕೆ ಮಸಾಲೆಗಳಿಂದನೇ ಹಾಕೋತಾ ಇದ್ದೀನಿ. ಧನಿಯಾ ಪುಡಿನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಲಿವರ್ ಫ್ರೈ ಖಾರವಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ಹಸಿಮೆಣಸಿನಕಾಯಿ ಹಾಕೊಂಡ್ರೂ ಬೆಸ್ಟೇ. ಖಾರ ಕಮ್ಮಿ ಆಯ್ತಂದರೆ ಅದೊಂದು ಸ್ವಲ್ಪ ಸ್ವೀಟ್ ಅನ್ಸಕ್ಕೆ ಸ್ಟಾರ್ಟ್ ಆಗ್ತೈತೆ, ಅದಕ್ಕೆ ಖಾರ ಜಾಸ್ತಿ ಹಾಕೋಬೇಕು. ಆಮೇಲೆ ಲಿವರ್ ಬೇಯಿಸಿರೋ ನೀರು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ನೀರು ಹಾಕ್ಕೊಂಡೆ, ಯಾಕಂದರೆ ಮುದ್ದೆಗೆ ಬೇಕಲ್ಲ ನಮಗೆ, ಹಾಗಾಗಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಇತ್ತೀಚೆಗೆ ವೀಡಿಯೋ ಜಾಸ್ತಿ ಸ್ಕಿಪ್ ಮಾಡಿ ಆಗ್ತಾಯಿದ್ದೀನಿ, 2-3 ದಿನ ಗ್ಯಾಪ್ ಕೊಟ್ಟು. ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀವಿ ಫ್ರೆಂಡ್ಸ್ ನಾನು ಶಿವ. ಅಂದರೆ ಹಣಕಾಸಿಂದು ಅದು ಇದು ಅಲ್ಲ, ಮನುಷ್ಯರಿಂದ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗ್ತಿದೆ. ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೋತೀನಿ. ಇದೆಲ್ಲ ಯಾವ ಲೆಕ್ಕ ಅಲ್ಲ, ಚಿಕ್ಕ ವಯಸ್ಸಿಂದ ಎಷ್ಟೆಲ್ಲ ನೋಡಿದ್ದೀನಿ, ಇದೊಂದು ಲೆಕ್ಕನೇ ಅಲ್ಲ. ಇದೆಲ್ಲ ಸಾಲ್ವ್ ಆದಮೇಲೆ ನಾನು ಹೇಳ್ಕೊತೀನಿ ಫ್ರೆಂಡ್ಸ್, ಶೇರ್ ಮಾಡ್ಕೊಡ್ತೀನಿ ನಿಮ್ಮ ಜೊತೆ ಏನು ಪ್ರಾಬ್ಲಮ್ ಅಂತ. ಅಲ್ಲಿವರೆಗೂ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ವೀಡಿಯೋ ಡೈಲಿ ಹಾಕೋಕ್ಕಾಗ್ತಾಯಿಲ್ಲ. ಚಾಕು ಕಾಯಿಸ್ಬಿಟ್ಟು ಆಮೇಲೆ ಇಡ್ತಾರಲ್ಲ ಫ್ರೆಂಡ್ಸ್ ಹಳ್ಳಿ ಕಡೆ, ದೃಷ್ಟಿ ಆಗದೆ ಇರಲಿ ತಿಂದರೆ ಅಂದ್ಬಿಟ್ಟು ಇತ್ತೀಚೆಗೆ ನಾನು ಅದನ್ನು ಫಾಲೋ ಮಾಡ್ಕೊಳ್ತಾ ಇದ್ದೀನಿ. ಈಗ ಲೆಗ್ ಪೀಸ್ ರೆಸಿಪಿ ಫ್ರೆಂಡ್ಸ್. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡೆ ಫ್ರೆಂಡ್ಸ್. ಆಮೇಲೆ ಮ್ಯಾರಿನೇಟ್ ಮಾಡಿರೋ ಚಿಕನ್ ಲೆಗ್ ಪೀಸ್ ಹಾಕೊಂಡೆ. ಇಲ್ಲಿವರೆಗೂ ಗೊತ್ತಾಗಲಿಲ್ಲ ನನಗೆ ಮ್ಯಾರಿನೇಟ್ ಯಾಕೆ ಮಾಡಿಟ್ಟೆ, ಇದೇನು ಮೀನಾ ಅಂತ ಅಂದ್ಬಿಟ್ಟು ಕಾಮಿಡಿ ಅನ್ನಿಸ್ತು. ಏನೋ ಒಂದು ವಿಚಿತ್ರವಾಗಿ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ಲೆಗ್ ಪೀಸ್ ಫ್ರೈ ಮಾಡ್ತಿರೋದು ಫ್ರೆಂಡ್ಸ್. ಯಾವಾಗಲೇ ತಂದ್ರು ಕಬಾಬ್ ಮಾಡ್ಬಿಡ್ತಿದ್ದೆ, ಇಲ್ಲ ಸಾರ್ಗೆ ಹಾಕ್ಬಿಡ್ತಿದ್ದೆ ನಾನು. ಅದು ಮಂದಾಯ್ತಲ್ಲ ಪೀಸ್ ಜಾಸ್ತಿ ಹೊತ್ತು ಬೇಯಿಸಬೇಕು, ಅದಕ್ಕೆ ತಟ್ಟೆ ಮುಚ್ಚಿ ಹಬ್ಬೆನಲ್ಲಿ ಬೇಯಿಸ್ತಾ ಇದ್ದೀನಿ. ಸೈಡಲ್ಲಿ ಮುದ್ದೆನೂ ಮಾಡ್ಕೊಂಡೆ, 3 ಮುದ್ದೆನೇ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಶಿವ ನೆಕ್ಸ್ಟ್ ಟೈಮ್ ಇನ್ನೊಂದು ಟೈಮು ನಾನ್ ವೆಜ್ ಮಾಡಿದ್ರೆ 2 ಟೈಮ್ ಊಟ ಮಾಡ್ತಿದ್ದೆ, 9 ಗಂಟೆಲಿ ಒಂದ್ಸಲ, ಈಗ 8 ಗಂಟೆ ಟೈಮ್ ಇವಾಗ ಒಂದ್ಸಲ. ಅದಕ್ಕೆ ಆಮೇಲೆ ಎಣ್ಣೆ ಬಿಟ್ಕೊಳ್ತಿದ್ದು ಚೆನ್ನಾಗಿ, ಹಸಿ ವಾಸನೆ ಹೋಗಿ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಟೈಮ್ ಕೊಟ್ಟು. ಆಮೇಲೆ ಧನಿಯಾ ಪುಡಿ ಖಾರದ ಪುಡಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮಿಕ್ಸ್. ಈ ಪ್ರಾಸೆಸ್ ಎಲ್ಲ ಲೋ ಫ್ಲೇಮಲ್ಲಿ ಆಗಬೇಕು ಫ್ರೆಂಡ್ಸ್, ಹೈ ಫ್ಲೇಮಲ್ಲಿ ಇಟ್ಟರೆ ಸಿದೋಗ್ತಿದೆ. ನನಗೆ ಈ ಪೀಸ್ ನೋಡಿದ್ರೆ ಹೊಟ್ಟೆ ಉರಿತೈತೆ ಫ್ರೆಂಡ್ಸ್. ಕಬಾಬ್ ಮಾಡ್ಕೊಂಡು ತಿಂದಿದ್ರೆ ಹೆಂಗಿರ್ತಾಯಿತ್ತು, ಶಿವ ತಿನ್ನಲ್ಲ ಅಂತೂ, ಬೇಜಾರಾಯಿತು. ಆಮೇಲೆ ಗರಂ ಮಸಾಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಮೆಣಸು ಪುಡಿ ಮಿಸ್ಸೇ ಮಾಡೋಂಗಿಲ್ಲ ಫ್ರೆಂಡ್ಸ್. ಆಗಲಿ ಲಿವರ್ಗೂ ಮೆಣಸು ಪುಡಿ ಹಾಕ್ತೆ ಫ್ರೆಂಡ್ಸ್, ಹೇಳೋದು ಮರ್ತೆ ನಾನು. ಮೆಣಸು ಪುಡಿ ಹಾಕಲಿಲ್ಲ ಅಂದರೆ ನಾನ್ ವೆಜ್ ಅದೇ ಸ್ಮೆಲ್ ಹೊಡಿತೈತಿ, ತಿನ್ನೋಕ್ಕಾಗಲ್ಲ. ಮಸಾಲೆಗಳು ಹಾಕಿದ್ಮೇಲೆ ಅಷ್ಟೇ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕು. ಇದನ್ನು ತಳ ಅಂಟ್ತಾ ಇರ್ತೈತೆ, ಆದರೂ ಬಿಡಬಾರ್ದು. ಲಾಸ್ಟಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಅಂದ್ಬಿಟ್ಟು ಕೊತ್ತಂಬರಿಲಿ ಮುಚ್ಚಿಬಿಡ್ಬೇಕು. ಇದು ನಮ್ಮ ರೆಸಿಪೀಸ್ ಫ್ರೆಂಡ್ಸ್. ಬಾಯಲ್ಲಿ ನೀರು ಬರ್ತ ಥರ ಮಾಡಿದ್ದೀನಿ. ಮೊದಲು ಬಿಸಿ ಮುದ್ದೆ ಜೊತೆಗೆ ಶಿವ ಕೊಟ್ಬಿಟ್ಟೆ. ಶಿವ ಬರ್ತ್ಡೇಯಲ್ಲಿ ತಿನ್ಕೋವಂತಂತೆ ಒಂದು ಸ್ವಲ್ಪ, ಆದ್ರೂ ಹೊರಗಡೆ ತಿಂದ್ರು ಮನೆ ಊಟ ತಿಂದ್ರೆ ಶಿವಾಗ ಸಮಾಧಾನ ಆಗೋದು. ಹಾಗಾಗಿ ನನಗೂ ಅಷ್ಟೇ, ಹೊರಗಡೆ ಏನೇ ತಿನ್ಕೊಬಂದ್ರು ಮನೇಲಿ ಮೊಸರನ್ನಾದರೂ ತಿನ್ನಬೇಕು. ನಾನು ಎದ್ದು ಬಿಡ್ತಾನೆ ಒಂದು ಟಿಟಿ, ನಾನು ಎದ್ದೋಳಷ್ಟಲ್ಲಿ ತಿನ್ಕೊಬಿಡ್ಬೇಕು, ಇಲ್ಲಾಂದ್ರೆ ತಿನ್ನಕ್ಕೆ ಬಿಡಲ್ಲ. ಬಟ್ಟೆಗಳವ ಬ್ಯಾಕ್ ಗ್ರೌಂಡಲ್ಲಿ ಏನು ಅನ್ಕೋಬೇಡ್ರಿ ಫ್ರೆಂಡ್ಸ್. ಚೆನ್ನಾಯ್ತಾ? ಸೂಪರ್ ಆಯ್ತಾ? ಸರಿ ತಿನ್ಕೊ, ನಾನು ಸೌಂಡ್ ಮಾಡಲ್ಲ ಫ್ರೆಂಡ್ಸ್. ಎದ್ದು ಬಿಡ್ತಾನೆ ಒಂದು ಟಿಟೆ ಸೂಪ, ಬೇಗ ತಿನ್ಕೊಳ್ಳೋ. ಅವ್ನು ಎದ್ದು ಬಿಡ್ತಾನೆ. ಅವ್ನಿಗಿನ್ನೂ ನಾನ್ ವೆಜ್ ರೂಢಿ ಮಾಡಿಸಿಲ್ಲ ಫ್ರೆಂಡ್ಸ್. ನಾನ್ ವೆಜ್ ರೂಢಿ ಮಾಡ್ತಾರೆ ಇನ್ಫೆಕ್ಷನ್ ಆಗ್ತೈತಂತೆ ಮರಿಗಳಿಗೆ, ಅದಕ್ಕೆ ಬೇಗ ತಿನ್ಕೋ. ನಾನು ಊಟ ಮಾಡ್ಬಿಟ್ಟು ಒಂದು ಸ್ವಲ್ಪ ಕೂತಿದ್ದೆ, ಅಷ್ಟರಲ್ಲಿ ಇವನು ಎದ್ಬಿಟ್ಟು ಮತ್ತೆ ಕಿತಾಪತಿ ಸ್ಟಾರ್ಟ್ ಮಾಡಿದ. ನೋಡೋಕೆ ಸೈಲೆಂಟ್ ಆಗಿರ್ತಾನೆ ಫ್ರೆಂಡ್ಸ್, ಹಂಗೆ ವೈಲೆಂಟ್ ಆಗಿ ಮಧ್ಯರಾತ್ರಿ ಟಾಮು ಮೇಲೆ ಜಗಳಕ್ಕೆ ಬಿದ್ದು ಬಿಡ್ತಾನೆ. ಅದಕ್ಕೆ ಹೆಂಗ್ ಜಗಳ ಮಾಡ್ತಾನೆ ಅಂತ ನೋಡ್ತಾ ಇದ್ರೆ, ನಾವು ನೋಡಿದಾಗ ಜಗಳ ಮಾಡಲ್ಲ, ಆ ಕಡೆ ತಿರುಗಿದ್ರೆ ಜಗಳಕ್ಕೆ ಹೋಗ್ಬಿಡ್ತಾನೆ. ನೋಡ್ರಿ ಸೈಕಲ್ ಗ್ಯಾಪಲ್ಲಿ ಎಗರ್ ಬೀಳ್ತಾವ ಅವನ ಮೇಲೆ, ಹಂಗೇನೆ ಪಾಪ ಅವನ ಅಮಾಯಕ ಥರ ಟಾಮು ಆಡ್ತಾನೆ. ಯಾಮರಿದ್ರೆ ಅವ್ನು ಕಚ್ಚೆ ಬಿಡ್ತಾನೆ. ರಾತ್ರೆಲ್ಲ ಇದೇ ಗೋಳು ಇವರಿಬ್ರದ್ದು. ಅದಕ್ಕೆ ಏನಾದರೂ ಮಾಡಿ ಇವರಿಬ್ಬರನ್ನ ದೂರ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ಟೇಬಲ್ ಇಡ್ತಾ ಇದ್ವಿ. ಇವನ್ನ ಅಡುಗೆ ಮನೆ ಕಡೆ ಬಿಟ್ಟರೆ ಅಷ್ಟೇ ರಾದಂತ ಮಾಡಕ್ ಬಿಡ್ತಾನೆ ಚಿಕ್ಕೋನು. ಅದಕ್ಕೆ ಟಾಮನ್ ಒಳಗಡೆ ಬಿಟ್ವಿ. ನಾನ್ ವೆಜ್ ಮಾಡಿ ಟಾಮು ಮುಂದೆ ಇಟ್ಬಿಟ್ಟು ಅಲ್ಲಿ ಮಲಗಿಸಿದ್ರು ಅವ್ನು ಮುಟ್ಟಲ್ಲ ಫ್ರೆಂಡ್ಸ್, ನಾನು ತಿನ್ನೋವರೆಗೂ. ಅದಕ್ಕೆ ಅವನ ಮೇಲೆ ಧೈರ್ಯ. ಕಿಚನಲ್ಲಿ ಅವನು, ಇಲ್ಲಿ ಇವನು. ಇಂಡಿಯಾ ಪಾಕಿಸ್ತಾನ ಮಧ್ಯ ಬಾರ್ಡರ್ ಐತಲ್ಲ ಆ ಥರ ಈ ಟೇಬಲ್ಲು ಹಿಂಗೆ ಇಟ್ಬಿಟ್ಟು ಮಲಗಿಸಿದ್ರೆ ಮಲಗೋದು ಆರಾಮಾಗಿ ಇವರಿಬ್ರು. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋನು ಶಾರ್ಟ್ ಆಯಿತು, ಸಾರಿ ಫ್ರೆಂಡ್ಸ್. ನಾಳೆಯಿಂದ ಲಾಂಗ್ ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇದೆಲ್ಲ ಬಿಟ್ಬಿಡ್ತೀನಿ, ಕಷ್ಟ ಸುಖ ಎಲ್ಲ ಇದ್ದಿದ್ದೆ ಮಾಮೂಲಿ ಇದು ಲೈಫಲ್ಲಿ. ಹಾಗಾಗಿ ಸಾರಿ ಫ್ರೆಂಡ್ಸ್, ಇತ್ತೀಚೆಗೆ ಜಾಸ್ತಿ ಮಿಸ್ ಆಗ್ತೈತೆ. ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಕಾಮೆಂಟ್ ಮಾಡಿ ವಿಚಾರಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ನಾಳೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.